WPL RCB ವರ್ಸಸ್ ಡೆಲ್ಲಿ ಮ್ಯಾಚ್ ಒಳಗ ನಮ್ಮ RCB ಅವರಂತ್ರಿ ಭರ್ಜರಿ ಜಯ ಸಾಧಿಸಿದರು. ಏನ 19 ಓವರ್ 3 ಬಾಲ್ ಒಳಗ 141 ರನ್ ಅವ್ರು ಹೊಡೆದಿದ್ರು ಡೆಲ್ಲಿ ಅವರ. ಅದನ್ನ 16 ಓವರ್ 2 ಬಾಲ್ ಒಳಗ 146 ರನ್ ಹೊಡೆಯುವ ಮೂಲಕ RCB ಅವರು ವಿನ್ ಆಗಿದ್ದಾರೆ. ಅಂದ್ರೆ ಲಾಸ್ಟ್ ಬಾಲ್ ನಮ್ಮ ಘೋಷ್ ಅವರ 6 ಅನ್ನು ಹೊಡೆಯುವ ಮೂಲಕ ಮ್ಯಾಚ್ ಫಿನಿಶ್ ಮಾಡಿದ್ರು. ಆನಂತರ ಇಡೀ ಪ್ಲೇಯರ್ ಆಫ್ ದಿ ಮ್ಯಾಚ್ ಮಂದನ್ ಅವ್ರಿಗೆ, ಯಾಕಂದ್ರೆ ಯಾವ ಟೈಪ್ ಬ್ಯಾಟಿಂಗ್ ಆಡಿದ್ರ ಅಂದ್ರೆ 81 ರನ್ ಅದ್ರೊಳಗ 10 ಪೋರ 3 6 ಗಳನ್ನ ಹೊಡೆಯುವ ಮೂಲಕ ಒಂದು ಭಾರಿ ಮ್ಯಾಚ್ ಅನ್ನ ಆಡಿದ್ರು. ಆನಂತರ ಅವ್ರಿಗೆ ಸಾಥ್ ಕೊಟ್ಟರು ಬ್ಯಾಟ್ ಅವರ 42 ರನ್ ಹೊಡ್ರು. ಆನಂತರ ನಮ್ಮ ಎಲ್ಲಿಸ್ ಪೇರಿ 7 ರನ್, ಆನಂತರ ಆರ್ ಘೋಷ್ ಅವರು ಬಂದ್ಕಸ ಮ್ಯಾಚ್ ಫಿನಿಶ್ ಮಾಡಿದ್ರು ಒಂದು 6 ಅನ್ನು ಹೊಡೆಯುವ ಮೂಲಕ. ಮತ್ತೆ ಡೆಲ್ಲಿ ಒಳಗಂದ್ರೆ ಲ್ಯಾಂಡಿಂಗ್ ಮತ್ತು ಬ್ರೇಸ್ ಮೋಸ್ಟ್ಲಿ ಅವರು ಚಲೋ ಆಡಿದ್ರು. ಆಮಕ ರಿಗರ್ಸನ್ ಏನೋ ಅವ್ರ 38 ರನ್ ಹೊಡೆದ್ರು. ಅವ್ರನ್ನ ಬಿಟ್ರೆ ಯಾರು ಫ್ಲಾಪ್ ಪರ್ಫಾರ್ಮೆನ್ಸ್ ಇತ್ತು. ಮತ್ತು RCB ಅವ್ರು ಮಾತ್ರ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಮತ್ತು ನಮ್ಮ RCB ಅವ್ರಿಗೆಲ್ಲ ಕಾರಣ ಏನಂದ್ರೆ ಟಾಸ್ ಗೆದ್ದ ಫೀಲ್ಡಿಂಗ್ ತಗೊಂಡಿರು, ಮ್ಯಾಚ್ ಅನ್ನ ವಿನ್ ಆಗಿದಾರು. ಎಂತ ಮ್ಯಾಚ್ ಅಂದ್ರೆ ಬೆಂಕಿ ಮ್ಯಾಚ. ಮತ್ತು ಇದೇ ತರ ನಮ್ಮ RCB ಅವರ ಕರಿಯರ್ ಚುಲ್ತಮ್ಗೆ ಮುಂದೆ ಸಾಗ್ಲಿ. ಮತ್ತು ಈ ಸಲನು ನಮ್ಮ RCB ಅವರ ಮ್ಯಾಚ್ ಗೆಲ್ಲಲಿ ಅನ್ನೋ ನಮ್ಮ ಆಶಯ ಕೂಡ. ಇದೇ ತರ 200 ರನ್ ಹೊಡೆದವ್ರ ಮಣ್ಣಿ 141 ರನ್ ಬಿಡ್ತಾರು ಅಂತ ನಮಗೂ ಅನ್ಸಿತ್ತು. ಹಂಗ ಪರ್ಫಾರ್ಮೆನ್ಸ್ ಕೊಟ್ಟರು. ಮಂದನ ಅಂತ್ರಿ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ 81 ರನ್ ಹೊಡ್ರು. ಮತ್ತೆ ಇದೇ ತರ ಕ್ರಿಕೆಟ್ ನ್ಯೂಸ್ ಅನ್ನ ನೀವು ಕೇಳಕ್ಕೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ. ಇದೇ ನ್ಯೂಸ್ ಚಾನಲ್ ಐತಿ, ನಿಮ್ ಸಪೋರ್ಟ್ ನಮಗೆ ಬೇಕಾಗೈತಿ. ದಯಮಾಡಿ ಸಪೋರ್ಟ್ ಮಾಡ್ರಿ.